ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಹೊಸ ಪಠ್ಯಪುಸ್ತಕ NCERT ಗಣಿತ ಮೇಳ ಭಾಗ 1ರಲ್ಲಿ ಅಧ್ಯಾಯ 1 ನಾವು ಪ್ರಯಾಣಿಕರು 1. ನಿಮ್ಮ ಕೊನೆಯ ಬಾರಿಗೆ ದೀರ್ಘ ಪ್ರವಾಸಕ್ಕೆ ಹೋಗಿದ್ದು ಯಾವಾಗ? ನೀವು ಎಲ್ಲಿಗೆ ಹೋಗಿದ್ದೀರಿ? ನೀವು ಹೇಗೆ ಪ್ರಯಾಣಿಸಿದ್ದೀರಿ? ನಿಮ್ಮ ಪ್ರವಾಸದ ಅವಧಿ ಎಷ್ಟು? ನೀವು ಎಷ್ಟು ದೂರವನ್ನು ಕ್ರಮಿಸಿದ್ರಿ? ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮ್ಮೊಂದಿಗೆ ಬಂದಿರುವ ಹಿರಿಯರನ್ನು ಕೇಳಿ. ನಾವು ಕೊನೆಯ ಬಾರಿಗೆ ಬೇಸಿಗೆ ರಜೆಯಲ್ಲಿ ಪ್ರವಾಸಕ್ಕೆ ಹೋಗಿದ್ದೇವೆ. ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತಂದ್ರೆ ಮೈಸೂರಿಗೆ ಹೋಗಿದ್ದೇವೆ ಅರಮನೆ ನೋಡೋಕ್ಕೆ. ಮತ್ತು ನೀವು ಹೇಗೆ ಪ್ರಯಾಣಿಸಿದ್ದೀರಿ ಅಂದರೆ ಬಸ್ಸಿನ ಮೂಲಕ ನಾವು ಪ್ರಯಾಣಿಸಿದ್ದೇವೆ. ನಿಮ್ಮ ಪ್ರವಾಸದ ಅವಧಿ ಎಷ್ಟಿರ್ಬೋದು ಅಂತಂದ್ರೆ 12ರಿಂದ 14 ಗಂಟೆಗಳು ಇರ್ಬೋದು. ನೀವು ಎಷ್ಟು ದೂರವನ್ನು ಕ್ರಮಿಸಿದ್ರಿ ಅಂತಂದ್ರೆ ನಮ್ಮ ಊರಿನಿಂದ ಈಗ ನಂದು ಹೇಳಬೇಕಾದರೆ ನಾನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿದ್ದಂಥ ಭವಾನಿ ಬಿಜಲ್ಗಾಂವ್ ಗ್ರಾಮದಿಂದ ಮೈಸೂರಿಗೆ ಹೋಗಬೇಕಾದರೆ 680ರಿಂದ 700 ಕಿಲೋಮೀಟರ್ ಆಗುತ್ತದೆ. ಆದ್ದರಿಂದ ನಾನು ಕ್ರಮಿಸಿದ ದೂರ ಎಷ್ಟು ಅಂತಂದರೆ 700 ಕಿಲೋಮೀಟರ್. ಈ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯೋಣ. ಇವುಗಳ ಉತ್ತರವನ್ನು ನಾವು ಹೀಗೆ ಬರಿಬೋದು. ನೀವು ಕೊನೆಯ ಬಾರಿಗೆ ದೀರ್ಘ ಪ್ರವಾಸಕ್ಕೆ ಹೋಗಿದ್ದು ಯಾವಾಗ? ನಾನು ಕಳೆದ ಬೇಸಿಗೆ ರಜೆಯಲ್ಲಿ ದೀರ್ಘ ಪ್ರವಾಸಕ್ಕೆ ಹೋಗಿದ್ದೆ. ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ಮೈಸೂರಿಗೆ ಹೋಗಿದ್ದೆ. 3ನೇದು ನೀವು ಹೇಗೆ ಪ್ರಯಾಣಿಸಿದ್ದೀರಿ ಅಂತಂದ್ರೆ ಬಸ್ ಮೂಲಕ ಪ್ರಯಾಣಿಸಿದರೆ ಅಥವಾ ಟ್ರೈನ್ ಮೂಲಕ ಅಥವಾ ಪ್ಲೇನ್ ಮೂಲಕ ಅಂತಂದಾಗ ನಾನು ಬಸ್ಸಿನಲ್ಲಿ ಪ್ರಯಾಣಿಸಿದೆ. ನಿಮ್ಮ ಪ್ರವಾಸದ ಅವಧಿ ಎಷ್ಟು ಅಂತಂದ್ರೆ ಬಸ್ಸಿನಲ್ಲಿ ಪ್ರಯಾಣಿಸಿದರೆ ನನ್ನ ಊರಿನಿಂದ ಮೈಸೂರಿಗೆ ಹೋಗಬೇಕಾದರೆ 12ರಿಂದ 14 ಗಂಟೆಗಳು ಸಮಯನೂ ಬೇಕಾಗುತ್ತದೆ. ನೆಕ್ಸ್ಟು ನೀವು ಎಷ್ಟು ದೂರವನ್ನು ಕ್ರಮಿಸಿದ್ದೀರಿ ಅಂತಂದ್ರೆ ನನ್ನ ಊರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಸುಮಾರು 700 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದೇವೆ ಅಂತ ಈ ರೀತಿ ನೀವು ಬರಿಬೋದು. ನೆಕ್ಸ್ಟು ಮನುಷ್ಯರು ಯಾವಾಗಲೂ ಪ್ರಯಾಣದಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಸುಮಾರು 100 ವರ್ಷಗಳ ಹಿಂದೆ ಇಂದಿನ ದಿನಗಳಿಗಿಂತ ಬಹಳ ಕಡಿಮೆ ವಾಹನಗಳು ಇದ್ದವು ಅಂತಂದ್ರೆ 100 ವರ್ಷಗಳ ಹಿಂದೆ ಈ ಕಾರು, ಬಸ್ಸು, ಟ್ರೈನು, ಪ್ಲೇನು ಅವೆಲ್ಲ ಆ ಸಮಯದಲ್ಲಿ ಇವೆಲ್ಲ ಏನೂ ಇದ್ದಿಲ್ಲ. ಪ್ರಾಣಿಗಳು ಎಳೆಯುತ್ತಿದ್ದ ಬಂಡಿಗಳು, ಕಾರುಗಳು ಮತ್ತು ರೈಲುಗಳು ಇದ್ದವು. ಆವಾಗ ಏನಿತ್ತಂದು ಪ್ರಾಣಿಗಳನ್ನು ಎಳೆಯುತ್ತಿದ್ದ ಅಂತಂದು ಎತ್ತಿನ ಬಂಡಿ, ಕುದುರೆ ಬಂಡಿ ಅವು ಇದ್ದವು. ಇದಕ್ಕೂ ಬಹಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಜನರು ಕಾಲ್ನಡಿಗೆಯಲ್ಲಿ ಬಹಳ ದೂರ ಪ್ರಯಾಣಿಸುತ್ತಿದ್ದರು. ಅಂತ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದರೆ ಏನು ಮಾಡ್ತಾರೆ ಅಂದ್ರೆ ಕಾಲ್ನಡಿಗೆಯಲ್ಲಿ ಅಥವಾ ಪ್ರಾಣಿಗಳನ್ನು ಬಳಸುತ್ತಿದ್ದರು. ಅವರು ಕೆರೆಗಳು, ನದಿಗಳು ಮತ್ತು ಸಮುದ್ರವನ್ನು ದಾಟಲು ದೋಣಿಗಳನ್ನು ಮತ್ತು ಹಡಗುಗಳನ್ನು ಸಹ ನಿರ್ಮಿಸಿದರು. ಕೆರೆಗಳನ್ನು, ನದಿಗಳನ್ನು ದಾಟಲು ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕಾದರೆ ದೋಣಿಗಳು ಅಥವಾ ಹಡಗುಗಳನ್ನು ನಿರ್ಮಿಸಿದ್ದರು. ಎತ್ತಿನ ಬಂಡಿಗಳಿಗಿಂತ ಬಹಳ ಹಿಂದೆ ದೋಣಿಗಳು ಬಹುಶಃ ಮಾನವರು ಕಂಡುಹಿಡಿದರು. ಎತ್ತಿನ ಬಂಡಿಗಿಂತ ಮೊದಲು ಏನು ಕಂಡುಹಿಡಿದ್ರು ಅಂತಂದ್ರೆ ದೋಣಿಗಳನ್ನು ಕಂಡುಹಿಡಿದರು. ನೆಕ್ಸ್ಟು ದೊಡ್ಡ ಸಂಖ್ಯೆಗಳು, ಓದುವುದು ಮತ್ತು ಬರೆಯುವುದು. ಸಾವಿರಾರು ವಸ್ತುಗಳನ್ನು ತೋರಿಸಲು ನೀವು ಸಂಖ್ಯೆ ಹೇಗೆ ಬರೆಯುತ್ತೀರಿ? ನೆಕ್ಸ್ಟು ಪುಟ ಸಂಖ್ಯೆಯಲ್ಲಿ ಈಗ ನಾವು 1000ರಿಂದ ಪ್ರಾರಂಭಿಸೋಣ. 1000ನ್ನು ಸೇರಿಸುತ್ತಾ ಹೋಗುವುದರಿಂದ ನಮಗೆ ಯಾವ ಸಂಖ್ಯೆ ಸಿಗುತ್ತದೆ? 1000ರಲ್ಲಿ 1000ನ್ನು ಕೂಡಿಸಾಗ 2000, 2000ರಲ್ಲಿ 1000 ಕೂಡಿಸಾಗ 3000, ಮತ್ತು 3000ರಲ್ಲಿ 1000 ಕೂಡಿಸಾಗ 4000, 5000, 6000, 7000, 8000 ಇದೇ ರೀತಿ 9000 ಬರುತ್ತದೆ. ನೆಕ್ಸ್ಟು 9000ಕ್ಕೆ 1000ನ್ನು ಸೇರಿಸಿದಾಗ ನಮಗೆ ಸಿಗುವ ಸಂಖ್ಯೆ ಎಷ್ಟು ಅಂತಂದ್ರೆ 10,000 ಮಕ್ಕಳೇ. ಎಷ್ಟು ಸಿಗ್ತದೆ ಅಂತಂದ್ರೆ 10,000 ಸಂಖ್ಯೆಯನ್ನು ನಮಗೆ ಏನಾಯ್ತದೆ ಸಿಗುತ್ತದೆ. ನೆಕ್ಸ್ಟು ಕೆಳಗಿನ ಕೋಷ್ಟಕವನ್ನು ನೋಡಿ ಮತ್ತು ಸಂಖ್ಯೆಗಳನ್ನು ಬರೆಯುವ ಮಾದರಿಯನ್ನು ಗಮನಿಸಿ. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಸ ಎಂಬ ಇನ್ನೊಂದು ಕಾಲಮ್, ಹಸ ಅಂತಂದ್ರೆ ಇಲ್ಲದ ನೋಡ್ರಿ 10,000, ಹಸ ಅಂತಂದ್ರೆ 10,000 ಕಾಲಮನ್ನು ಸೇರಿಸಲಾಗಿದೆ ಅಂತ. ಇಲ್ಲಿ 1, 10, 100, 1000, 10,000 ಅಂತಂದರು. ಇದು ಒಂದು ಬಾಕ್ಸ್ ಅಂತಂದ್ರೆ ಒಂದು ಬಾಕ್ಸು. ಇದು ಇಂಥ 10 ಬಾಕ್ಸ್ ಆದ 10 ಒಂದುಗಳಾಯ್ತವೆ. 10 ಒಂದುಗಳಂತ 10 1 10 ಆಯ್ತದೆ ಮತ್ತು 10 ಆಯ್ತದೆ. ಇದೇ ರೀತಿ ಇಲ್ಲಿ ಏನದ ಬಾಕ್ಸ್ಗಳು ಕೊಟ್ಟಿಂದ 10 10ಗಳಾದಾಗ 1 100 ಆಯ್ತದೆ ಮತ್ತು 1 119 ನಾವು ಈ ರೀತಿ ಬರಿತೇವೆ. ಅದೇ ರೀತಿ
100 100 ಅಂತಂದ್ರೆ 1000 ಮತ್ತು 1000 ಈ ರೀತಿ ಬರುತ್ತೆ. ಇದೇ ರೀತಿ 10,000ಗಳು ಈ ರೀತಿ ಬರಿತೇವೆ. ಮತ್ತು ದೊಡ್ಡ ಸಂಖ್ಯೆಯನ್ನು ಸುಲಭವಾಗಿ ಓದಲು ಸಹಾಯವಾಗಲಿ ಅಂತ ಈ ರೀತಿ 10,000ರಲ್ಲಿ ಅಲ್ಪ ವಿರಾಮವನ್ನು ಹಾಕಿ ನಾವೇನು ಮಾಡ್ತೇವೆ, ಬರುತ್ತೇವೆ. ನೆಕ್ಸ್ಟು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ನಾವು ಹೇಗೆ ಸಂಖ್ಯೆಗಳನ್ನು ಓದುತ್ತೇವೆ ಮತ್ತು ಬರೆಯುತ್ತೇವೆ ಎಂದು ನಿಮಗೆ ನೆನಪಿದೆಯಾ? ದೊಡ್ಡ ಸಂಖ್ಯೆ ಬರೆಯಲು ನಾವು ಏನು ಮಾಡ್ತೇವೆ ಅಂತಂದ್ರೆ ಅಂಕಿಗಳಲ್ಲಿ ಅಲ್ಪ ವಿರಾಮನ ಹಾಕಿ ಓದುತ್ತೇವೆ. ಅದರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದ 1380 ಇದು 10,000 1000 ಎಷ್ಟು ಅಂತ 1 ಅದ ಮತ್ತು 300 ಎಷ್ಟು 1 2 3 ಮತ್ತು 10 ಎಷ್ಟು 8 10ಗಳು 0 ಎಂಬುದು 1 0ಗಳು ಅಂತ ಈ ರೀತಿ ಟೋಕನ್ ಬಳಸಿ ಏನು ಮಾಡ್ಬೋದು, ಬರಿಬೋದು. ನೆಕ್ಸ್ಟು ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದ ಮಕ್ಕಳೇ ನಿಮಗೆ ಏನದ ಅಂತಂದ್ರೆ ಇದು ಟೋಕನು ಸಂಖ್ಯೆ ಹಸ ಅಂತ 10,000, ಸ ಅಂತ 1000, 100 ಅಂತ 100, ಹ ಅಂತಂದ್ರೆ 10, ವ ಅಂತಂದ್ರೆ 1. ಇಲ್ಲಿ ಮೊದಲನೇ ಏನದ 1000ದ 1 ಟೋಕನ್ ಅದ, ಅದನ್ನು 10,000ದ 1 ಟೋಕನ್ ಅದ 1 ಅಂತ ಬರೀಬೇಕು. ಮತ್ತು ಉಳಿದ 1000 100 10ರದ ಯಾವುದು ಟೋಕನ್ ಇಲ್ಲ, 1ರದ್ದು ಒಂದೇ ಟೋಕನ್ ಅದ 1 ಅಂತ. ಇದು ಸಂಖ್ಯೆಯಲ್ಲಿ ಬರೆದಾಗ 10,000ದ 1 ಆಗುತ್ತದೆ. ಎರಡನೇದು 10,000ದ 1 ಟೋಕನ್ ಅದ, ಅದರಿಂದ 10,000ದ 1 ಅಂತ ಬರೀಬೇಕು. 1ರದ್ದು 2 ಟೋಕನ್ ಅವ, ಅದು 10,000ದ 1 ಅಂತ ಈ ರೀತಿ ಬರಿಬೋದು. ಇಲ್ಲಿ ಸಂಖ್ಯೆಗಳು ಕೊಟ್ಟಿದ್ದವ್ರಿ. ಇಲ್ಲಿ ಎರಡನೇದು ಏನದ ಅಂತಂದ್ರೆ 10,000ದ 10 ಅಂತದ. ಇಲ್ಲಿ 10,000ದ 1 ಟೋಕನ್ ಅದ, ಇಲ್ಲಿ 10,000ದಲ್ಲಿ 1 ಅಂತ ಬರಬೇಕು. 10ರ ಟೋಕನ್ ಎಷ್ಟು 1 ಅದ, ಅದನ್ನು 10 ಅಂತ 10,000ದ 1 ಈ ರೀತಿ. ಮತ್ತು ಇಲ್ಲಿ 10,024 ಇಲ್ಲಿ ಏನದ ಅಂತಂದ್ರೆ 10,000ದ 1 ಟೋಕನ್ ಅದ. ಎಷ್ಟದ ಅಂತಂದ್ರೆ 10,000ದ 1 ಟೋಕನು, ಅದರಿಂದ ಹೊಸ ಎಂಬ ಕಾಲಮ್ನಲ್ಲಿ ಏನು ಮಾಡಬೇಕು, 1 ಅಂತ ಬರೀಬೇಕು. ನೆಕ್ಸ್ಟು 1000ದು 1 ಟೋಕನ್ ಇಲ್ಲ, ಅದರಿಂದ 0. 10ರದ್ದು 100ರದ್ದು 1 ಟೋಕನ್ ಇಲ್ಲ, ಅದರಿಂದ 0. ಇದು 10ರದ 2 ಟೋಕನ್ ಅವ, 2 ಅಂತ ಬರಬೇಕು. 1ರದ್ದು 4 ಟೋಕನ್ ಅವ, ಅದರ 4 ಅಂತ ಬರಬೇಕು. 10,024 ಆಗುತ್ತದೆ. ಇಲ್ಲಿ ಏನದ ಅಂತಂದ್ರೆ ಈಗ 10,000ದ ಎಷ್ಟು ಟೋಕನ್ ಅವ, 1 ಅದ, 1 ಅಂತ ಬರಬೇಕು. ಮತ್ತು 1000ದ ಟೋಕನ್ 1 ಇಲ್ಲ ಇದರಲ್ಲಿ, ಅದರಿಂದ 0 ಅಂತ ಬರೀಬೇಕು. 100 ಟೋಕನು 1 ಇಲ್ಲ, ಅದರಿಂದ 0 ಅಂತ ಬರಬೇಕು. 10 ಟೋಕನ್ ಎಷ್ಟು 1 2 3 3 ಅಂತ ಬರೀಬೇಕು. ಮತ್ತು 1ರ ಟೋಕನ್ ಎಷ್ಟು 1 2 3 3 ಅಂತ ಬರೀಬೇಕು. 10,033 ಆಗುತ್ತದೆ. ಇದೇ ರೀತಿ ಇಲ್ಲನ್ನು ಕೂಡ ಸಂಖ್ಯೆ ಏನು ಮಾಡಬೇಕು, ಬರೀಬೇಕು 10,033 ಅಂತ. ನೆಕ್ಸ್ಟು ಇಲ್ಲೂ 10,458 ಅಂತ ಬರೆದ ಮಕ್ಕಳೇ. ಇದನ್ನು ನೋಡಿರಿ, ಟೋಕನ್ ಬಳಸಿ ಏನು ಮಾಡಬೇಕು, ಸ್ಥಾನ ಬೆಲೆಯಲ್ಲಿ ಬರೀಬೇಕು. 10,000ದ ಎಷ್ಟು ಅಂತಂದ್ರೆ 1 ಅದ, ಅದರಿಂದ 1 ಅಂತ ಟೋಕನ್ ಬರಬೇಕು. 100ರ ಟೋಕನ್ ಎಷ್ಟು 1 2 3 4 ಅವ, ಅದರಿಂದ 4 ಅಂತ. ಇದು 1000 ಟೋಕನ್ 1 ಇಲ್ಲ, ಅದರಿಂದ 0 ಅಂತ ಬರಬೇಕು. 100ರ ಟೋಕನ್ ಎಷ್ಟು 4 ಅವ, 4 ಅಂತ ಬರಬೇಕು. ಮತ್ತು 10ರ ಟೋಕನ್ ಎಷ್ಟು ಅಂತ 1 2 3 4 5 5 ಅಂತ ಬರಿಬೇಕು. ಆನಂತರ 1ರ ಟೋಕನ್ ಎಷ್ಟು ಅಂತಂದ್ರೆ 1 2 3 4 5 6 7 8 8 ಅಂತ ಬರಬೇಕು. ಇದು 10,458 ಆಗುತ್ತದೆ ಮಕ್ಕಳೇ. ನೆಕ್ಸ್ಟು ಪುಟದಲ್ಲಿ ಇದೆ. ನೆಕ್ಸ್ಟು ಪುಟ ಸಂಖ್ಯೆ 4ರಲ್ಲಿ ಪುಟ ಸಂಖ್ಯೆ 3ರಲ್ಲಿದ್ದಂಥ ಟೋಕನ್ ಮಾದರಿಯಲ್ಲಿ ಇಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದ್ದ ಮಕ್ಕಳೇ. ಈ ಕಾಲಮ್ನಲ್ಲಿ ಟೋಕನ್ಗಳು, ಈ ಕಾಲಮ್ನಲ್ಲಿ ಸಂಖ್ಯೆಗಳು. ಇದು 10,000 ಕಾಲಮ್, 1000 ಕಾಲಮ್, 100 ಕಾಲಮ್, 10ರ ಕಾಲಮ್, 1ರ ಕಾಲಮ್, ಸಂಖ್ಯೆ ಹೆಸರು ಕಾಲಮ್ಗಳನ್ನು ಕೊಟ್ಟಿದ್ದಾವೆ. ಇಲ್ಲಿಂದ ಇದು ಟೋಕನ್ಗಳು. 10,000ದು 1 ಟೋಕನ್ ಅದರಿಂದ 1, 1000ದು 1 ಟೋಕನ್ ಅದ 1, 100ರದ್ದು 2 ಟೋಕನ್ ಅವ 2, 10ರದ್ದು 1 ಟೋಕನ್ ಅದ 1, 100ರದ್ದು 1 2 3 4 ಟೋಕನ್ ಅವ 4 ಅಂತ ಬರಿಬೇಕು. ಇದು 11,214 ಸಂಖ್ಯೆ. ಈ ಸಂಖ್ಯೆಯ ಹೆಸರು ಬರೆದಾಗ 11,214 ಅಂತ ಈ ರೀತಿ ಬರಿಬೇಕು. ನೆಕ್ಸ್ಟು ಇದು ಎಷ್ಟು 10,000ದ ಟೋಕನ್ ಎಷ್ಟು 1, ಇಲ್ಲಿ 1 ಅಂತ ಬರಬೇಕು. 1000 ಟೋಕನ್ ಎಷ್ಟು 1 2 3 3 ಟೋಕನ್ ಅಂತ ಇಲ್ಲಿ ಬರಿಬೇಕು. 100 ಟೋಕನ್ ಎಷ್ಟು 1 2 3 4 5 ಇಲ್ಲಿ 5 ಅಂತ ಬರಿಬೇಕು. 10ರ ಟೋಕನ್ ಎಷ್ಟು 1 2 2 ಅಂತ ಬರಿಬೇಕು. 1ರ ಟೋಕನ್ ಇಲ್ಲ, ಅದರಿಂದ ಇಲ್ಲಿ 0 ಅಂತ
ಬರಿಬೇಕು. ಬರೆದಾಗ ಎಷ್ಟಾಯಿತು 13,520 ಆಗುತ್ತದೆ. ನೆಕ್ಸ್ಟು ಇಲ್ಲಿ 10,000 2 ಟೋಕನ್ಗಳಿವೆ. ಆದರೆ 10,000ದಲ್ಲಿ 2, 1000 ಟೋಕನ್ 1 ಇಲ್ಲ 0, 100 ಟೋಕನ್ ಇಲ್ಲ 0, 10 ಟೋಕನ್ನು ಇಲ್ಲ 1 ಟೋಕನ್ನು ಇಲ್ಲ. ಆದ್ದರಿಂದ ಇದು ಎಷ್ಟು 20,000 ಆಗುತ್ತದೆ ಮಕ್ಕಳೇ. ನೆಕ್ಸ್ಟು ಇಲ್ಲೊಂದು 10,000 ಟೋಕನ್ಗಳು ಎಷ್ಟಾವ 1 2 3 4, ಇಲ್ಲಿ 4 ಅಂತ ಬರೀಬೇಕು. 1000 ಟೋಕನ್ 1 2 3 4 5, 5 ಅಂತ ಇಲ್ಲಿ ಬರೀಬೇಕು. ಮತ್ತು 100 ಟೋಕನ್ 1 2 3 4 5 6 7 8, 8 ಅಂತ 100 ಟೋಕನ್ನಲ್ಲಿ ಬರಬೇಕು. 10 ಟೋಕನ್ ಎಷ್ಟಾವ 1 2 3 4 5 6, 10 ಟೋಕನ್ 6. 1ರ ಟೋಕನ್ 1 2 3 4 5 6 7, 7 ಅಂತ ಬರೀಬೇಕು. ಈ ರೀತಿ ಬರೀಬೇಕು. ಇಲ್ಲಿಗೆ ಪುಟ ಸಂಖ್ಯೆ 4 ಮುಗೀತು ಮಕ್ಕಳೇ. ನೆಕ್ಸ್ಟು 5, 6, 9 ಮತ್ತೊಂದು ವಿಡಿಯೋದಲ್ಲಿ ಮಾಡೋಣ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.